ಓಂ ವಿಘ್ನೇಶ್ವರಾಯ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಮೊನಾಲಿಸಾ ಭೋಸ್ಲೆ ಅನ್ನೋ ಒಂದು 16 ವರ್ಷದ ಹುಡುಗಿ, ಕುಂಭಮೇಳದಲ್ಲಿ ಸರ ಮಾಡ್ತಾ ಇದ್ದಂಥ ಹುಡುಗಿ, ಕಾಶಿ ಕುಂಭಮೇಳದಲ್ಲಿ ಸರ ಮಾಡ್ತಾ ಇದ್ದಂಥ ಹುಡುಗಿ ಇಷ್ಟು ಬೇಗ ರಾಜ್ಯ, ರಾಷ್ಟ್ರ, ವಿಶ್ವಾದ್ಯಂತ ಪ್ರಖ್ಯಾತಿ ಗಳಿಸೋಕ್ಕೆ ಕಾರಣ ಏನು ಅಂತ ನಿಮಗೂ ಕುತೂಹಲ ಇದೆ, ನಮಗೂ ಕುತೂಹಲ ಇತ್ತು. ಏನಪ್ಪ ನೋಡೋಣ ಅಂತ ನಾವು ಆ ಹುಡುಗಿದು ಇವತ್ತು ಜಾತಕ ತೆಗೆದಿದ್ದೀವಿ. ಹಿಂದುವರೆದ ತರಿಸಿ ಜಾತಕ ಹಾಕಿದ್ದೀವಿ. ನೋಡೋಣ ಹುಡುಗಿ ಜಾತಕ ಹೆಂಗಿರುತ್ತೆ, ನೀವು ನೋಡಿ. ಈಗ ಮೊನಾಲಿಸಾ ಭೋಸ್ಲೆ ಹಾರೋಸ್ಕೋಪ್ ನೋಡೋಣ ಬನ್ನಿ. ಮೊನಾಲಿಸಾ ಭೋಸ್ಲೆ ಹುಟ್ಟಿದ್ದು ಜನವರಿ 21, 2009 ಬುಧವಾರ, ಮಧ್ಯಪ್ರದೇಶ, ಇಂದೋರ್. ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ, 4ನೇ ಪಾದ. ಲಗ್ನ ಬಂದು ವೃಷಭ ಲಗ್ನ. ಲಗ್ನಾಧಿಪತಿ ಬಂದು ಶುಕ್ರ. ಲಗ್ನಾಧಿಪತಿ ಶುಕ್ರ ಬಂದು 10 ಇದ್ದಾನೆ. 10ನೇ ಮನೆ ಬಂದು ವೃತ್ತಿ ಜೀವನ. ವೃತ್ತಿ ಜೀವನ ಶುಕ್ರ ಇದ್ರೆ, ಶುಕ್ರ ಯಾರು ಚೆನ್ನಾಗಿದೆ, ಫಿಲಮ್ ಆಕ್ಟರ್ ಆಗಲಿ, ಅವ್ರ ಆ್ಯಂಕರ್ಗಳಾಗಲಿ, ಯಾರೇ ಒಂದು ಫೇಮಸ್ ಆಗಲಿ, ಈ ಸೆಲೆಬ್ರಿಟಿಗಳೆಲ್ಲ ಶುಕ್ರ ಚೆನ್ನಾಗಿದ್ದಾರೆ ಸೆಲೆಬ್ರಿಟಿ ಆಗೋದು. ಶುಕ್ರ ಬಂದು ಲಗ್ನಾಧಿಪತಿ ಶುಕ್ರ ಬಂದು 10ರಲ್ಲಿದೆ. ಈ ಹುಡುಗಿ ಮುಂದೇನು ಫಿಲಮ್ ಲ್ಯಾಂಡಲ್ಲಿ ಇರುತ್ತೆ, ಫಿಲಮ್ ಲ್ಯಾಂಡಲ್ಲೇ ಒಳ್ಳೇದಾಗುತ್ತೆ, ಫಿಲಮ್ ಲ್ಯಾಂಡ್ ಇನ್ನೂ ಮಟ್ಟಿಗೆ ಬೆಳೆಯುತ್ತೆ ಹುಡುಗಿ. 10ನೇ ಮನೆ ಶುಕ್ರ, ವೃತ್ತಿ ಜೀವನ, ಯಾರೇ ಆಗಲಿ ನೋಡಿ, ಐಶ್ವರ್ಯ ಇರ್ಬೋದು, ಯಾರೇ ಇರ್ಬೋದು, ಶುಕ್ರ ಬಲವಾಗಿದೆ, ಫಿಲಮ್ ಲ್ಯಾಂಡಲ್ಲಿ ಭಾರಿ ಚೆನ್ನಾಗಿ ಫೇಮಸ್ ಆಗ್ತಾರೆ. 2ನೇ ಮನೆ ಬಂದು ಧನಾಧಿಪತಿ ಬುಧ. ಧನಾಧಿಪತಿ ಬುಧ ಬಂದು 9ರಲ್ಲಿದೆ. ಈಗ ಬುಧದಲ್ಲಿ ಗುರು ದಶೆ ನಡೀತಾ ಇದೆ. ಧನಾಧಿಪತಿ ಬುಧ ಬಂದು 9ರಲ್ಲಿರೋದಕ್ಕೆ ಭಾಗ್ಯಸ್ಥಾನ. ಭಾಗ್ಯಸ್ಥಾನ ದಶಾಭುಕ್ತಿ ನಡೀತಾ ಇರೋದಕ್ಕೆ ಈ ಡಿಸೆಂಬರ್ 22, 12 24ನೇ ಇಸ್ವಿಯಿಂದ ಡಿಸೆಂಬರ್ ಇಂದ ಈಗ 33/2022ವರೆಗೂ ಈ ಹುಡುಗಿ 3 ವರ್ಷ ಏನು ಮಾಡೋದು ಸಕ್ಸಸ್. ಯಾಕೆಂದ್ರೆ ಧನಾಧಿಪತಿ ಬುಧ ಬಂದು 9ರಲ್ಲಿದೆ ಈ ಹುಡುಗಿಗೆ. 3ನೇ ಮನೆ ಅಣ್ತಂದಿರ್ದು. ಕೇತು ಇರೋದ್ರಿಂದ 3ನೇ ಮನೆ ಯಾವುದೇ ಪಾಪಗ್ರಹಗಳಿದ್ರು ತುಂಬಾ ಚೆನ್ನಾಗಿರುತ್ತೆ. ಶನೇಶ್ವರ ಆಗಲಿ, ಕೇತು ಆಗಲಿ, ರಾಹು ಆಗಲಿ, ಯಾವುದೇ ಪಾಪಗ್ರಹ 3ರಲ್ಲಿದ್ರೆ ಅಣ್ತಂದಿರು ಹಾಕತ್ತೆ ತುಂಬಾ ಚೆನ್ನಾಗಿರ್ತಾರೆ. 4ನೇ ಮನೆ ಒಂದು ಶನೀಶ್ವರ, ಕೌಟುಂಬಿಕ ಜೀವನದ್ದು. 4ನೇ ಮನೆ ಶನೀಶ್ವರ ಇರೋದ್ರಿಂದ ಯಾರಿಗೇ ಆಗಲಿ 4ನೇ ಮನೆ ಶನೀಶ್ವರ ಪಾಪಗ್ರಹ ಇದ್ರೆ ಮನೇಲಿ ನೆಮ್ಮದಿ ಇರಲ್ಲ, ಮನೆ ಇರಲ್ಲ. ಫಸ್ಟ್ ಸ್ಟಾರ್ಟಿಂಗು ಮನೆ ಇರಲ್ಲ, ಭಾರಿ ತೊಂದರೆ ಬೀಳ್ಬೇಕಾಗುತ್ತೆ. ಆದರೆ 4ನೇ ಮನೆ ಅಧಿಪತಿ ಸೂರ್ಯ ಬಂದು 9ರಲ್ಲಿದೆ ಭಾಗ್ಯಸ್ಥಾನದಲ್ಲಿ. ಭಾಗ್ಯಸ್ಥಾನದಲ್ಲಿ ಸೂರ್ಯ ಇರೋದ್ರಿಂದ ಮುಂದೆ ಬುಧ ಆದ್ಮೇಲೆ, ಗುರು ಆದ್ಮೇಲೆ ನೆಕ್ಸ್ಟ್ ಸೂರ್ಯ ನಡೀತೆ. ಆ ಹುಡುಗಿ ಏನು ಅನ್ಕೊಂಡ್ರು ಅದೆಲ್ಲ ಸಕ್ಸಸ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಜೀವನದಲ್ಲಿ. 5ನೇ ಮನೆ ಅಧಿಪತಿ ಬಂದು ಖಾಲಿ ಇದೆ. 5ನೇ ಮನೆ ಅಧಿಪತಿ ಬಂದು ಬುಧ ಬಂದು 9ರಲ್ಲಿದೆ. ರಾಹು ಜೊತೆ ಇದ್ರೆ ಎಜುಕೇಶನ್ ಆಗಲ್ಲ, ಎಜುಕೇಶನ್ ಕಟ್ ಆಗುತ್ತೆ, ಅವರಿಗೆ ಎಜುಕೇಶನ್ ಕಟ್ ಆಗುತ್ತೆ. 6ನೇ ಮನೆ ಮನುಷ್ಯನಿಗೆ ಆರೋಗ್ಯ ಹೆಂಗಿರುತ್ತೆ ಅಂತ. 6ನೇ ಮನೆ ಅಧಿಪತಿ ಶುಕ್ರ, ತುಲಾ ಲಗ್ನ, ವೃಷಭ ಲಗ್ನ ಬಂದು ಶುಕ್ರಂದು. ಶುಕ್ರ ಲಗ್ನಾಧಿಪತಿ 10ನೇ ಮನೆ ಇರೋದ್ರಿಂದ ಯಾವ ಕಾಯಿಲೆ ಬಂದ್ರು ವಾಸಿ ಆಗುತ್ತೆ, ಏನಾಗಲ್ಲ, ಆರಾಮಾಗಿರುತ್ತೆ ಆರೋಗ್ಯವಾಗಿ. 7ನೇ ಮನೆ ಬಂದು ಅವರಿಗೆ ಚಂದ್ರ, ಸಪ್ತಮಾಧಿಪತಿ 7ರಲ್ಲಿರೋದ್ರಿಂದ ವಿವಾಹ ಜೀವನ ತುಂಬಾ ಚೆನ್ನಾಗಿರುತ್ತೆ. ಆದರೆ ವೃಶ್ಚಿಕಲ್ ನೀಚ ಚಂದ್ರ ಇರೋದ್ರಿಂದ ಮುಂದೆ ಸ್ವಲ್ಪ ಶಾಂತಿ ಮಾಡ್ಬೇಕಾಗುತ್ತೆ ಅವರಿಗೆ. ಅದು ಬಿಟ್ರೆ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ. 8ರಲ್ಲಿ ಮಂಗಳ ಇದ್ರೆ ಆಕ್ಸಿಡೆಂಟು, ಅಪಘಾತಗಳು ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಆದರೆ 8ನೇ ಅಧಿಪತಿ ಗುರು ಬಂದು 9ರಲ್ಲಿರೋದ್ರಿಂದ ಗುರುಬಲ 9ರಲ್ಲಿದ್ದ ಪೂರ್ಣ ಗುರುಬಲ ಇರುತ್ತೆ. ಆದ್ರಿಂದ ಯಾವ ಆಕ್ಸಿಡೆಂಟ್ ಏನಾದ್ರು ತೊಂದರೆ ಇಲ್ಲ, ಎಸ್ಕೇಪ್ ಆಗುತ್ತೆ. 9ನೇ ಮನೆಯಲ್ಲಿ ಗುರು, ರಾಹು, ಬುಧ, ಸೂರ್ಯ. ಈಗ ಬುಧನಲ್ಲಿ ಗುರು ದಶಾಭುಕ್ತಿ ನಡೀತಾ ಇದೆ. 22/12 ಮೊನ್ನೆ ಡಿಸೆಂಬರ್ 24ರಿಂದ 33/2027ವರೆಗೂ ಬುಧನಲ್ಲಿ ಗುರು ನಡೀತೆ. ಅವ್ರಿಗೆ 2027ವರೆಗೂ ದೊಡ್ಡ ಸ್ಟಾರ್ ಆಗ್ಬಿಡ್ತಿದೆ. 27ವರೆಗೂ ತುಂಬಾ ಚೆನ್ನಾಗಿದೆ, ಏನು ಯೋಚನೆ ಮಾಡಂಗಿಲ್ಲ ಅವ್ರಿಗಿದು. 10ನೇ ಮನೆ ಒಂದು ವೃತ್ತಿ ಜೀವನ, ಯಾರೇ ವೃತ್ತಿ ಮಾಡಬೇಕು ಅಂದ್ರೆ 10ನೇ ಮನೆ ನೋಡ್ಬೇಕಾಗುತ್ತೆ. 10ನೇ ಮನೆ ಯಾವ ಗ್ರಹಗತಿ ಇರುತ್ತೆ ಅದೇ ವೃತ್ತಿ ಮಾಡ್ತಾರೆ. ಆಕ್ಚುಲಿ ಮಂಗಳ ಬಲವಾಗಿದ್ರೆ ಸೇನೆಯಲ್ಲಿ ಇರ್ತಾರೆ, ಮಂಗಳ ಉಚ್ಚವಾಗಿದ್ರೆ ಪೊಲೀಸ್ ಅಧಿಕಾರಿ ಆಗ್ತಾರೆ. ಅದು ಎಷ್ಟು ಬಲವಾಗಿರುತ್ತೋ ಅಷ್ಟು ಪೋಸ್ಟ್ ಆಗ್ತಾರೆ. ಆದ್ರೆ ಫಿಲಮ್ ಲ್ಯಾಂಡು, ಸೀರಿಯಲ್ಲು, ನೀವು ಯಾವುದೇ ಸೇರಬೇಕು ಅಂದ್ರು ಶುಕ್ರ ಬಲವಾಗಿರ್ಬೇಕು. ನೋಡ್ಕೊಳ್ಳಿ ನೀವು, ಶುಕ್ರ ಒಂದು ಮಿತ್ರ ಕ್ಷೇತ್ರ ಇರಬೇಕು, ಸ್ವಕ್ಷೇತ್ರ ಇರಬೇಕು, ಇಲ್ಲ ಉಚ್ಚ ಕ್ಷೇತ್ರ ಇದ್ರೆ ನೀವು ಫಿಲಮ್ ಲ್ಯಾಂಡಲ್ಲಿ ಹೋದ್ರೆ ನೀವು ಬೇಡ ಅಂದ್ರೂ ಅವರೇ ಕರ್ಕೊಂಡು ಫಿಲಮ್ ಲ್ಯಾಂಡಲ್ಲಿ ಮಾಡ್ತಾರೆ. ಶುಕ್ರ ಬಲವಾಗಿಲ್ಲ ಅಂದ್ರೆ ಯಾವ ಫಿಲಮ್ ಲ್ಯಾಂಡಲ್ಲಿ ಹೋದ್ರು ನೀವು ಸಕ್ಸಸ್ ಆಗಲ್ಲ, ಅದನ್ನು ತಿಳ್ಕೊಳ್ಳಿ. 11ನೇ ಮನೆ ಬಂದು ಹುಡುಗಿಗೆ ಖಾಲಿ ಇದೆ. 11ನೇ ಮನೆ ಅಧಿಪತಿ ಮೀನರಾಶಿ ಬಂದು ಗುರು ಬಂದು 9 ಭಾಗ್ಯಸ್ಥಾನದಲ್ಲಿದೆ. ಗುರು ದಶಾಭುಕ್ತಿ ನಡೀತಿದೆ, ಕೋಟಿಗಟ್ಟಲೆ ದುಡ್ಡು ಮಾಡುತ್ತೆ, ತುಂಬಾ ಚೆನ್ನಾಗಿರುತ್ತೆ ಮುಂದೆ. ಇನ್ನು 12ನೇ ಮನೆ ಬಂದು ಮುಂದಿನ ಜೀವನದ್ದು, ಅದೇನು ತೊಂದರೆ ಇಲ್ಲ. ಯಾರೇ ಆಗಲಿ ನೋಡ್ಕೊಳ್ಳಿ, ಶುಕ್ರ ಬಲವಾಗಿದ್ರೆ, ಲಗ್ನಾಧಿಪತಿ ಬಲವಾಗಿದ್ರೆ ಚಿಕ್ಕ ಏಜ್ಗೆನೆ ತುಂಬಾ ಮಟ್ಟಕ್ಕೆ ಇರ್ತಾರೆ, ತುಂಬಾ ಚೆನ್ನಾಗಿರ್ತಾರೆ. ನೀವು ನಿಮ್ಮ ದಶಮಾಧಿಪತಿ ನೋಡ್ಕೊಳ್ಳಿ ಜಾತಕದಲ್ಲಿ, ರಾಶಿಲಲ್ಲ ಜಾತಕದಲ್ಲಿ. ನಿಮ್ಮ ದಶಮಾನಿ ಹುಟ್ಟಿದಾಗ ಜಾತಕದಲ್ಲಿ 10ನೇ ಮನೆ ಆಗಲಿ, 10ನೇ ಮನೆ ಅಧಿಪತಿ ಯಾವ್ದು ನೋಡ್ಕೊಳ್ಳಿ. 10ನೇ ಮನೆ ಅಧಿಪತಿ ಯಾವ್ದಿರುತ್ತೋ ಆ ವೃತ್ತಿ ಜೀವನದಲ್ಲಿ ಹೋಗ್ಲಿ, ತುಂಬಾ ಸುಲಭ ಆಗುತ್ತೆ, ನಿಮ್ಗೆ ಭಾರಿ ಒಳ್ಳೇದಾಗುತ್ತೆ. 10ನೇ ಮನೆ ಯಾವ ಗ್ರಹ ಇರುತ್ತೋ ಆ ಗ್ರಹದ ಮೇಲೆ ಆರಿಸ್ಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ. ಆಮೇಲೆ 9ನೇ ಮನೆ ಭಾಗ್ಯಾಧಿಪತಿ ಯಾವಾಗ ನಡೆಯುತ್ತೆ ದಶಾಭುಕ್ತಿ ನೋಡ್ಕೊಳ್ಳಿ. 2ನೇ ಮನೆ 9ನೇ ಮನೆ ಬಂದು ಭಾಗ್ಯಾಧಿಪತಿ ಮನುಷ್ಯನಿಗೆ. ಜಾತಕದಲ್ಲಿ 2ನೇ ಮನೆ ಅಧಿಪತಿ 9ನೇ ಮನೆ ಅಧಿಪತಿ ಯಾವಾಗ ದಶಾಭುಕ್ತಿ ನಡೀತವೆ ನೀವು ಭಾರಿ ಮೇಲ್ಮಟ್ಟಕ್ಕೆ ಇರ್ತೀರಾ. ವಾಜಪೇಯಿ ಅವ್ರಿಗೂ ಒಂದೇ ಗ್ರಹ ಚೆನ್ನಾಗಿದ್ದು ಉಚ್ಚ ಶನೀಶ್ವರ ಲಗ್ನದಲ್ಲಿತ್ತು, ತುಲಾ ಲಗ್ನ. ವಾಜಪೇಯಿ ಅವ್ರದ್ದು ಒಂದೇ ಗ್ರಹ ಉಚ್ಚ ಶನೀಶ್ವರ ಒಂದೇ ಮನೆ ಲಗ್ನದಲ್ಲಿತ್ತು.
ಆ ಮಟ್ಟಕ್ಕೆ ಹೋದ್ರು ವಾಜಪೇಯಿ ಅವರು. ತೆಂಡೂಲ್ಕರ್ ಬಂದು ಸಿಂಹ ಲಗ್ನದಲ್ಲಿ ಸೂರ್ಯನ ಮನೆ ಅದು. ಸೂರ್ಯ ಬಂದು ಮೇಷಲ್ಲಿ ಉಚ್ಚವಾಗಿತ್ತು 9ರಲ್ಲಿ. ಲಗ್ನಾಧಿಪತಿ ಒಂದು ನೋಮ್ದಲ್ಲಿ ಉಚ್ಚವಾಗಿರೋದ್ರಿಂದ ತೆಂಡೂಲ್ಕರ್ 16 ವರ್ಷಕ್ಕೆ ಫೇಮಸ್ ಆದ. ಯಾರಿಗೇ ಆಗಲಿ ಲಗ್ನಾಧಿಪತಿ ಉಚ್ಚವಾಗಿದ್ರೆ ಚಿಕ್ಕ ಏಜ್ಗೆ ಭಾರಿ ಫೇಮಸ್ ಆಗ್ಬಿಡ್ತೀರಾ. ನಿಮ್ಮ ಜಾತಕ ನೋಡ್ಕೊಳ್ಳಿ. ಎಲ್ಲರಿಗೂ ಆದಷ್ಟು ಒಳ್ಳೇದಾಗಲಿ. ನಮ್ಮ ಸನಾತನ ಧರ್ಮ ಸಾಮಾನ್ಯವಾದ್ದಲ್ಲ, ಸಾವಿರಾರು ವರ್ಷಗಳಿಂದ ಇದೆ. ನೀವು ನೋಡಿರ್ಬೋದು, ಮೊದಲು 200 ವರ್ಷಕ್ಕಿಂತ ಯಾವ ಸೈನ್ಸ್ ಇರಲಿಲ್ಲ. ಸೈನ್ಸ್ ಹೇಳ್ತಾ ಇದ್ದಿದ್ರೆ ಎಡೆ ಗ್ರಹ, ಸೂರ್ಯ, ಚಂದ್ರ ಅಂತಾಗೆಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ನೀವು 1000 ವರ್ಷಕ್ಕಿಂತ ದೇವಸ್ಥಾನಕ್ಕೆ ಹೋಗಿ 9 ನವಗ್ರಹಗಳಿದ್ದಾವೆ. ವಿಷ್ಣು ಪುರಾಣದಲ್ಲಿ ಯಾವ್ಯಾವ ಗ್ರಹ ಎಷ್ಟು ಯೋಚನೆ ಇದೆ, ಯಾವ ಗ್ರಹ ಎಷ್ಟು ಯೋಜನೆ ಇದೆ, ಯಾವ ಕಲರ್ ಇದೆ, ಯಾವ ತತ್ವ ಅನ್ನೋದು ನಮ್ಮ ಶಾಸ್ತ್ರಗಳಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಹೇಳ್ಪಟ್ಟಿದೆ. ನಮ್ಮ ಸನಾತನ ಧರ್ಮ ಯಾವತ್ತೂ ಸುಳ್ಳಾಗಲ್ಲ. ನಾವು ಹುಟ್ತಾನೆ ನಮ್ಮ ಮನೆಯವರ ಪರಮಾತ್ಮ ರಾಮನೇ ಹುಟ್ಲಿ, ಕೃಷ್ಣನೇ ಹುಟ್ಲಿ, ಯಾರೇ ಹುಟ್ಟರು, ದೇವರೇ ಇಲ್ಲಿ ಹುಟ್ಟಿದ್ರು ಈ ಕರ್ಮಭೂಮಿಲಿ ತಮ್ಮ ಜಾತಕ ಹಾಕೊಂಡೇ ಹುಡ್ತವೆ. ಆ ಜಾತಕ ಹಣೆ ಬರ ನಾವೇನು ಹಿಂದಿನ ಜನ್ಮ ಮಾಡಿರ್ತೀವೋ ಅದ್ರ ತಕ್ಕನಂಗೆ ನಮ್ಮ ಜಾತಕ ನಮ್ಮೆಲ್ಲ ಪ್ರಭಾವ ಬೀರ್ತವೆ. ನಮ್ಮ ಜಾತಕ ಯಾವ್ದು ಸುಳ್ಳಾಗಲ್ಲ. ನಮ್ಮ ಸನಾತನ ಧರ್ಮ ಸುಳ್ಳಾಗಿಲ್ಲ. ದಯವಿಟ್ಟು ಸನಾತನ ಧರ್ಮ ನಮ್ಗೆ ನಡೀರಿ. ನವಗ್ರಹ ಸುತ್ತಿ ದೇವಸ್ಥಾನಕ್ಕೆ ಹೋಗಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ, ಶುಭ ಆಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ವಿಘ್ನೇಶ್ವರ.